ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ನಾನು ನಿಮಗೋಸ್ಕರ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅದು ಅಂದರೆ ನೋ ಫೌಂಡೇಶನ್ ಮೇಕಪ್. ಸೊ ಫೌಂಡೇಶನ್ ಇಲ್ದೇನೆ ನಾವು ಯಾವ ರೀತಿಯಾಗಿ ಮೇಕಪ್ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ನೋ ಮೇಕಪ್ ವಿಡಿಯೋ ಯಾವ ಟೈಮಲ್ಲಿ ಯಾರ್ಯಾರಿಗೆ ಯೂಸ್ ಆಗುತ್ತಪ್ಪ ಅಂದರೆ ಸ್ಟೂಡೆಂಟ್ಸ್, ಕಾಲೇಜ್ ಸ್ಟೂಡೆಂಟ್ಸ್, ಕೆಲಸಕ್ಕೆ ಹೋಗೋರು ಕೆಲವೊಬ್ರು ಡೈಲಿ ಫೌಂಡೇಶನ್ ಹಾಕಕ್ಕೆ ಇಷ್ಟಪಡ್ತಾರೆ ಆ್ಯಂಡ್ ಕೆಲವೊಬ್ರು ಇಷ್ಟಪಡಲ್ಲ. ಸೊ ಅಂಥವ್ರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಆ್ಯಂಡ್ ಈಗ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆ ಇಲ್ಲ ಏನೋ ಒಂದು ಮೇಲ್ಗಡೆ ಮನೆ ಬರ್ಡೇ ಪಾರ್ಟಿ, ಬರ್ಡೇ ಸೆಲೆಬ್ರೇಷನ್ ಇರುತ್ತೆ, ಇನ್ವೈಟ್ ಮಾಡಿರ್ತಾರೆ, ಹೋಗಬೇಕು. ತುಂಬ ಜಾಸ್ತಿ ಮೇಕಪ್ ಮಾಡ್ಕೊಂಡು ಹೋಗೋದ್ಕಿಂತ ಸಿಂಪಲ್ ಆಗಿ ಹೋಗೋರಿಗೆ ಇದೊಂದು ಯೂಸ್ಫುಲ್ ಆಗಿರೋಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಬನ್ನಿ ಯಾವ ರೀತಿಯಾಗಿ ನಾನು ಈ ವಿಡಿಯೋನ ಮಾಡ್ತೀನಿ ಆ್ಯಂಡ್ ಏನೇನು ಇದಕ್ಕೆ ನಾನು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಫಸ್ಟ್ ನಾನು ಇಲ್ಲಿ ಆಲ್ಮೋಸ್ಟ್ ಒಂದು 7 ಪ್ರಾಡಕ್ಟ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ಇಷ್ಟು ಪ್ರಾಡಕ್ಟ್ಸಿಂದ ನಾನು ಯಾವ ರೀತಿಯಾಗಿ ಮೇಕಪ್ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು ಕೂಡ ನಿಮ್ಗೆ ಫೌಂಡೇಶನ್ ನಾರ್ಮಲ್ ಆಗಿ ಏನು ಕಾಣಲ್ಲ. ನೀವು ಫೌಂಡೇಶನ್ ಹಾಕಿ ರೀತಿನೇ ನಿಮ್ಗೆ ಇದು ಫಿನಿಶಿಂಗ್ ಯಾವ ರೀತಿಯಾಗಿ ನಾವು ಬರೆಸಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ನಾನು ಇವಾಗ ಏನು ಮಾಡಬೇಕು ಅಂದರೆ ನಾವು ಆ್ಯಸ್ ಯೂಶುವಲ್ ನಾವು ಫೇಸ್ನ ವಾಶ್ ಮಾಡಿ ನೀಟಾಗಿ ಡ್ರೈ ಮಾಡ್ಕೊಂಡಿದ್ದೀವಿ ನಮ್ಮ ಫೇಸನ್ನು. ಓಕೆ, ಸೊ ಫಸ್ಟ್ ನಾವೇನು ಮಾಡಬೇಕಂದ್ರೆ, ಅದು ಜಸ್ಟ್ ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಾನು ಬೇರೆ ಯಾವ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತಿಲ್ಲ. ಜಸ್ಟ್ ರಫ್ ಆಗಿ ಒಂದು ಬೇಸಿಕ್ ಮೇಕಪ್ ಅಂತಾನೆ ಇದನ್ನ ಹೇಳ್ಬೋದು. ಓಕೆನಾ? ಸೊ ನಾನು ಫಸ್ಟ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಮಾಯಿಶ್ಚರೈಸರ್ನ ಪ್ರಿಫರ್ ಮಾಡ್ತಾ ಇದ್ದೀನಿ. ಮಾಯಿಶ್ಚರೈಸರ್ ಇಸ್ ಮಸ್ಟ್ ಆ್ಯಂಡ್ ಶುಡ್, ಬಿಕಾಸ್ ನೀವು ಮೇಕಪ್ ಮಾಡದೇನೆ ಇರಿ. ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀಮು ಮಸ್ಟ್ ಆ್ಯಂಡ್ ಶುಡ್ ಆಗಿರಬೇಕು ನಿಮ್ಮ ಡೈಲಿ ರೊಟೀನಲ್ಲಿ. ಓಕೆನಾ? ಸೊ ನಾನಿವತ್ತು ಲ್ಯಾಕ್ಮಿ ಅವರ ಪೀಚ್ ಮಿಲ್ಕ್ ಅವರ ಒಂದು ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ನೋಡಿ ಇಷ್ಟು ಕ್ವಾಂಟಿಟಿ ತಗೊಂಡಿದ್ದೀನಿ. ನೀಟಾಗಿ ಇದನ್ನ ನಿಮ್ಮ ನೆಕ್ಗೂ ಕೂಡ ಏನೇ ನೀವು ಅಪ್ಲೈ ಮಾಡಿದ್ರು ಅದನ್ನು ಕೂಡ ಮಿಸ್ ಮಾಡಿದ್ರೆ ನಿಮ್ಮ ನೆಕ್ಗೂ ನೀವು ಅಪ್ಲೈ ಮಾಡಿ. ಓಕೆನಾ? ಸೊ ಇವಾಗ ನಾನು ಫಸ್ಟ್ ನನ್ನ ಫೇಸ್ಗೆ ನಾನು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನೀವು ಏನಾದರೂ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂದರೆ ನೀವು ಅದಕ್ಕೆ ಪ್ರೈಮರ್, ಸನ್ಸ್ಕ್ರೀಮ್ ಎಲ್ಲನೂ ಯೂಸ್ ಮಾಡ್ಕೋಬೋದು. ನಾನು ಸನ್ಸ್ಕ್ರೀಮ್ನ ಇಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ನಾನು ಅದೊಂದು ಥರದ್ದು ಮರ್ತಿದ್ದೀನಿ. ಸೊ ನೀವು ನಿಮ್ಮ ಹತ್ರ ಸನ್ಸ್ಕ್ರೀಮ್ ಇದ್ದರೆ ಅದನ್ನು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಓಕೆನಾ? ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇವತ್ತು ನಿಮ್ಮ ಹತ್ರ ತೋರಿಸ್ತಾ ಇರುವಂಥ ಒಂದು ಪ್ರಾಡಕ್ಟ್ ಯಾವುದು ಅಂದರೆ ಲ್ಯಾಕ್ಮಿ CC ಕ್ರೀಮ್ನ ನಾನು ಇಟ್ಕೊಂಡು ಯಾವ ರೀತಿಯಾಗಿ ಮೇಕಪ್ ಮಾಡ್ಬೋದು ವಿತೌಟ್ ಫೌಂಡೇಶನ್ ಅನ್ನೋದು ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ಇವತ್ತು ಯೂಸ್ ಮಾಡ್ತಿರುವಂಥ ಪ್ರಾಡಕ್ಟ್ ಲ್ಯಾಕ್ಮಿ ಅವರ CC ಕ್ರೀಮ್. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಶೇಡ್ ಬರುತ್ತೆ, 4 ರೀತಿಯಾದ ಶೇಡ್ಸ್ ಬರುತ್ತೆ. ಒಂದು ಬಂದ್ಬಿಟ್ಟು ಬೀನ್ ಶೇಡ್, ಸೆಕೆಂಡ್ ಒನ್ ಹನಿ ಆ್ಯಂಡ್ ಆಲ್ಮಂಡ್. ಸೊ ಈ ರೀತಿಯಾದ 4 ಶೇಡ್ಗಳು ನಿಮಗೆ ಬರುತ್ತೆ. ಇದರಲ್ಲಿ ನಾನು ತಗೊಂಡಿರುವಂಥದ್ದು ಬಂದ್ಬಿಟ್ಟು 4th ಒನ್ ಆಲ್ಮಂಡ್ ಶೇಡ್ನ ನಾನು ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ನಿಮ್ಮ ಫೇಸ್ಗೆ ಸೆಟ್ ಆಗುವಂಥ ಶೇಡ್ನ ಯಾವ ರೀತಿಯಾಗಿ ತಗೊಳ್ಳೋದು ಅನ್ನೋದು ನಾನು ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಬಿಫೋರ್ ದ್ಯಾಟ್ ನಾನು ಏನು ಮಾಡ್ತೇನೆ ಅಂದರೆ ಫಸ್ಟ್ ನಾನು ಫೌಂಡೇಶನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿಯಾಗಿ ಮೇಕಪ್ ಮಾಡೋದನ್ನ ಒಂದು ವಿಡಿಯೋ ಮಾಡಿ ನಂತರ ನಾನು ನಿಮಗೆ ಆ ವಿಡಿಯೋನ ಶೇರ್ ಮಾಡ್ಕೊಡ್ತೀನಿ. ಓಕೆನಾ? ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ವಿಡಿಯೋಸ್ನ ಶೇರ್ ಮಾಡ್ತೀನಿ. ಓಕೆನಾ? ಫೌಂಡೇಶನ್ ರೀತಿನೇ ಇದೆ ಕಲರು. ಸೊ ನಾನಿವಾಗ ಇದು ಈಸಿ ಟು ಅಪ್ಲೈ. ಓಕೆನಾ? ಇದಕ್ಕೆ ಬ್ಲೆಂಡರ್ ಆಗಲಿ ಬ್ರಷ್ ಆಗಲಿ ಏನೂ ಬೇಡ. ನೀಟಾಗಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ವಿತೌಟ್ ದಿಸ್ ನಿಮ್ಮ ನೆಕ್ಗೂ ಕೂಡ ನೀವೇನು ಮಾಡಬೇಕಾಗುತ್ತೆ, ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇವಾಗ ನೀಟಾಗಿ ನಿಮ್ಮ ಕೈಯಿಂದಲೇ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಹೋಗಿ.
ಸೊ ನೀವು ನೆಕ್ಗೆ ಯಾವ ರೀಸನ್ ಇಂದ ನೀವು ಅಪ್ಲೈ ಮಾಡಬೇಕು ಅಂದ್ರೆ ನಿಮ್ಮ ಸ್ಕಿನ್ ಟೋನ್ ಏನಾಗಬಾರ್ದು, ಡಿಫರ್ ಆಗಬಾರ್ದು. ಅಂದ್ರೆ ನಿಮ್ಮ ಫೇಸಲ್ಲಿರೋ ಸ್ಕಿನ್ನಿಗೂ ಆ್ಯಂಡ್ ನಿಮ್ಮ ನೆಕ್ಗೂ ಏನಾಗಬಾರ್ದು, ಡಿಫ್ರೆನ್ಸ್ ಕಾಣಬಾರ್ದು ಅನ್ನೋ ರೀಸನ್ ಇಂದ ನಿಮ್ಮ ಕಿವಿ ಭಾಗಕ್ಕೂ ಹಾಗೂ ನಿಮ್ಮ ನೆಕ್ಗೆ ನೀವು ಏನೇ ಮೇಕಪ್ ಮಾಡಿದ್ರು ಅದಕ್ಕೂ ಕೂಡ, ಅಂದ್ರೆ ಲೈಕ್ ಕ್ರೀಮು ಪೌಡರ್ ಏನು ಅಪ್ಲೈ ಮಾಡಿದ್ರು ಅದಕ್ಕೂ ಕೂಡ ನೀವು ಅಪ್ಲೈ ಮಾಡ್ತಾ ಹೋಗಿ, ಓಕೆನಾ. ಬ್ಲಷ್ ಮತ್ತೆ ಅದರ್ ದೆನ್ ದಟ್ ಅದನ್ನ ಸ್ಕಿಪ್ ಮಾಡಿ ನೀವು ಇದನ್ನ ಅಪ್ಲೈ ಮಾಡ್ತಾ ಹೋಗಿ, ಓಕೆನಾ. ಸೊ ಇವಾಗ ನೀವು ನೋಡೋದ್ರಲ್ವ ನಾನು ಯಾವ ರೀತಿಯಾಗಿ ಈಗ ಒಂದು ಕ್ರೀಮ್ನ CC ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ ಅಂತ, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಕ್ಮಿ ಅವರ ರೋಸ್ ಪೌಡರ್ ವಿತ್ ಸನ್ಸ್ ಕ್ರೀಮ್ ಅಂತ ಇದೆ. ಸೊ ನಾನು ಈ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆನ್ಸ್ ಅನಿಸ್ತಾ ಇದೆ. ನಿಮಗೆ ಫೌಂಡೇಶನ್ನೇ ಬೇಡ ಆ ರೀತಿಯಾಗಿ ಈಗ ಕಾಣಿಸ್ತದೆ. ಬಟ್ ಏನು ಗೊತ್ತಾ, ಫೌಂಡೇಶನ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಇದು ನೀವೇನಾದ್ರು ಜಾಸ್ತಿ ಸ್ವೆಟ್ ಆಗ್ತೀರಾ ಅಂದರೆ ಅಷ್ಟು ಹೊತ್ತು ಇರಲ್ಲ, ಅದೊಂದು ಡಿಸ್ಅಡ್ವಾಂಟೇಜ್ ಇದರಲ್ಲಿ ಅಷ್ಟೇ. ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಇವತ್ತು ಯೂಸ್ ಮಾಡ್ತಾ ಇರುವಂಥ ಕಾಜಲ್ ಬಂದ್ಬಿಟ್ಟು ಫೇಸ್ ಕೆನಡಾ ಅವರ ಒಂದು ಕಾಜಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಲಾಂಗ್ ಲಾಸ್ಟಿಂಗ್ ಅಂತ ಹೇಳೋಕ್ಕಾಗಲ್ಲ. ನೀವು ಏನು ಐಲೈನರ್ನ ಯೂಸ್ ಮಾಡಿಕೊಂಡು ನೀವು ಕಾಜಲ್ ಅಪ್ಲೈ ಮಾಡ್ತಿರಲ್ಲ, ಸೊ ಅದು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಕಾಜಲ್ಗೆ ಕಂಪೇರ್ ಮಾಡಿಕೊಂಡ್ರೆ. ಸೊ ಇವಾಗ ನೀವು ಕಾಜಲ್ನ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಕಾಜಲ್ನ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಓಕೆ, ನಿಮಗೆ ಕಾಜಲ್ ಅಪ್ಲೈ ಮಾಡ್ಕೊಳಕ್ ಬರಲ್ಲ ಅಥವಾ ನನಗೆ ಅಭ್ಯಾಸ ಇಲ್ಲ ಅನ್ನೋರು ನೀವು ಐಲೈನರ್ ಏನಿರುತ್ತೆ ಇದರಲ್ಲೂ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಇವಾಗ ನೀವು ನೋಡಿದ್ರಲ್ಲ ನಾನು ಯಾವ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ನೀವು ಯಾವಾಗಲೂ ಅಷ್ಟೇ ಇದನ್ನ ಕಾಜಲ್ನ ಅಪ್ಲೈ ಮಾಡುವಾಗ ಸ್ವಲ್ಪ ನಿಮ್ಮ ಕಣ್ಣನ್ನ ಏನು ಮಾಡ್ತಾರೆ ಸ್ವಲ್ಪ ಬ್ರೈಟ್ ಆಗಿ ಓಪನ್ ಮಾಡಿ ನೀವು ನಿಮ್ಮ ಕಾಜಲ್ನ ನೀವು ಅಪ್ಲೈ ಮಾಡಬೇಕಾಗತ್ತೆ, ಓಕೆನಾ. ಸೊ ನೆಕ್ಸ್ಟ್ ಐಲೈನರ್ನ ನಾನು ನೀಟಾಗಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೀವು ಕಣ್ಣಿಗೆ ನೀವು ಕಾಜಲ್ನ ಅಪ್ಲೈ ಮಾಡುವಾಗ ಕೆಲವೊಬ್ಬರಿಗೆ ಅದು ಸ್ಯೂಟ್ ಆಗುತ್ತೆ, ಕೆಲವೊಬ್ಬರಿಗೆ ಅದು ಸ್ಯೂಟ್ ಆಗಲ್ಲ. ಸೊ ಅದು ನಿಮ್ಮ ಚಾಯ್ಸ್, ನಿಮಗೆ ಏನಾದರೂ ಅಭ್ಯಾಸ ಇದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ಆ್ಯಂಡ್ ಅಟ್ ಲಾಸ್ಟ್ ಒನ್ ಬಂದ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಇವತ್ತು ಮೈಗ್ಲಾಮ್ ಅವರ ಒಂದು OTP ಅವರ ಶೇಡ್ನ ನಾನು ಲಿಪ್ಸ್ಟಿಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ, ಮ್ಯಾಟ್ ಫಿನಿಶಿಂಗು. ನಾನು ಆಲ್ರೆಡಿ ಇಲ್ಲಿ ಲಿಪ್ ಬಾಮ್ನ ಯೂಸ್ ಮಾಡಿರೋದ್ರಿಂದ ನಾನು ಅದ್ರ ಮೇಲೆ ಅಪ್ಲೈ ಮಾಡ್ತೀನಿ, ಓಕೆ. ಸೊ ಇದು ನಮ್ಮ ಒಂದು ಲಾಸ್ಟ್ ಪ್ರಾಡಕ್ಟ್ ನಾವು ಏನು ಯೂಸ್ ಮಾಡ್ತೀವಿ ಅನ್ನೋದು ಬಂದ್ಬಿಟ್ಟು ಸೊ ಲಿಪ್ಸ್ಟಿಕ್. ನಮ್ಮ ಮೇಕಪ್ ಏನಾಗುತ್ತೆ ಇದರಿಂದ ನಾವು ಈ ಮೇಕಪ್ನ ಎಂಡ್ ಮಾಡ್ತಾ ಇದ್ದೀವಿ. ಸೊ ಓಕೆ ಫ್ರೆಂಡ್ಸ್, ನಾನೀಗ ಯಾವ ರೀತಿಯಾಗಿ ಏನೇನ ಯೂಸ್ ಮಾಡಿ ನಾನು ಈ ನೋ ಫೌಂಡೇಶನ್ ಲುಕ್ನ ಕ್ರಿಯೇಟ್ ಮಾಡಿದೆ ಅಂತ ನೋಡೋದು. ಸೊ ಓಕೆ ಫ್ರೆಂಡ್ಸ್, ನೋಡೋದ್ರಲ್ಲ ಯಾವ ರೀತಿಯಾಗಿ ನೋ ಫೌಂಡೇಶನ್ ಮೇಕಪ್ನ ಕ್ರಿಯೇಟ್ ಮಾಡೋದು ಅಂತ. ಸೊ ನೋಡಿದ್ರಲ್ಲ, ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಇಲ್ಲ ನಾನು ಜಾಸ್ತಿ ಸ್ವೆಟ್ ಆಗಲ್ಲಪ್ಪ ಅನ್ನೋರಿಗೆ ಖಂಡಿತವಾಗ್ಲೂ ನಿಮ್ಗೆ ಎಷ್ಟೊತ್ತು ಮೇಕಪ್ ಸ್ಟೇ ಇರಬೇಕು ಅಂತ ಅದರಲ್ಲಿ ಇರುತ್ತೋ ಸೊ ಮೇ ಬಿ ಅಷ್ಟುವರೆಗೂ ಇರುತ್ತೆ ಅಂತ ಅನ್ಕೋತೀನಿ. ನೀವು ಈ ಕ್ರೀಮ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವ ರೀತಿಯಾದ ಪಿಂಪಲ್ಸ್ ಬರಲ್ಲ ಅಂತ ನಾನು 100% ಶೋರ್. ಬಿಕಾಸ್ ಫೌಂಡೇಶನ್ ಅಂದರೆ ಕೆಲವೊಬ್ಬರಿಗೆ ಸೆಟ್ ಆಗುತ್ತೆ, ಕೆಲವೊಬ್ರಿಗೆ ಸೆಟ್ ಆಗಲ್ಲ. ಬಟ್ ಇದನ್ನು ಕೆಲವೊಬ್ಬರು ಡೈಲಿ ಬೇಸಿಸ್ ಕ್ರೀಮ್ ಆಗು ಕೂಡ ಯೂಸ್ ಮಾಡ್ತಾರೆ. ಬಟ್ ನಾವು ಯಾವತ್ತೂ ಯೂಸ್ ಮಾಡಿಲ್ಲ. ಅದು ನಿಮ್ಮ ಚಾಯ್ಸ್, ಯು ಕ್ಯಾನ್ ಗೋ ಫಾರ್ ಇಟ್ ಇಫ್ ಯು ಲೈಕ್ ಇಟ್, ಓಕೆ. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿದೆ ಅಂತ ನನ್ನ ಲುಕ್. ನಿಜವಾಗ್ಲೂ ನನ್ನ ಫೇಸ್ಗೆ ಇದು ಕರೆಕ್ಟಾಗಿ ಸ್ಯೂಟ್ ಆಗಿದೆ ಈ ಶೇಡು. ಸೊ ನನ್ನ ಶೇಡ್ ಇದ್ರೆ ನೀವು
ನೀವು ಈ ಶೇಡ್ ಆಲ್ಮಂಡ್ ಶೇಡ್ CC ಕ್ರೀಮ್ನ ನೀವು ಯೂಸ್ ಮಾಡ್ಬೋದು. ಸೊ ಓಕೆ ಫ್ರೆಂಡ್ಸ್, ನನ್ನ ಒಂದು ನೋ ಫೌಂಡೇಶನ್ ಮೇಕಪ್ ವಿಡಿಯೋನ ನೋಡಿದ್ರಿ, ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಇದೊಂದು ಸಿಂಪಲ್ ಹಾಗೂ ಕ್ವಿಕ್ ಆಗಿ ಮಾಡ್ಕೊಳ್ಳುವಂಥ ಒಂದು ಮೇಕಪ್ ಆಗಿರುತ್ತೆ. ನಿಮಗೂ ಕೂಡ ಏನಾದರೂ ಕ್ವಿಕ್ ಆಗಿ ರೆಡಿ ಆಗಬೇಕು ಅಂತಿದ್ರೆ, ನಿಮ್ಮ ಫೇಸ್ ಕೇಕಿ ಆಗಬಾರ್ದು, ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಥರ ಇದೆ, ಸೊ ಯು ಕ್ಯಾನ್ ಗೋ ಫಾರ್ ದಿಸ್. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಷ್ಟು ಜನ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಕೆಲವೊಬ್ಬೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಅಂತವ್ರಿಗೆ ಹೇಳ್ತಾ ಇರೋದು, ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೀವು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವು ನನಗೆ ಮೋಟಿವೇಟ್ ಮಾಡ್ತಿದ್ರೆ ನಾನು ಕೂಡ ಮುಂದೆ ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೇನಾದರೂ ಯಾವುದಾದ್ರೂ ಕಂಟೆಂಟ್ ಅಥವಾ ಕಾನ್ಸೆಪ್ಟ್ ಏನಾದರೂ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ನೋಡಿ ನನಗೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಮುಂದಿನ ಬ್ಲಾಗಲ್ಲಿ ನಿಮಗೆ ಸಿಗ್ತೀನಿ. Until then, take care. Bye bye. Lots of love.